ನಮಸ್ಕಾರ ಪ್ರಿಯ ವೀಕ್ಷಕರೇ. 2026ನೇ ಇಸ್ವಿಯ ಯುಗಾದಿಯ ವರ್ಷ ಭವಿಷ್ಯ. ಈ ವರ್ಷ ಯಾರಿಗೆ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಮೊದಲನೇ ಬಾರಿಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಭೇಟಿ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಡಕುಗಳು ಉಂಟಾಗಿದ್ರೆ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿನ ಸಮಸ್ಯೆಗಳು ಎದುರಾಗಿದ್ರೆ ಅದಕ್ಕೆ ಪರಿಹಾರ ಬೇಕು ಅನ್ನುವಂತಹದ್ದಾದ್ರೆ ಖಂಡಿತವಾಗಿ ನಿಮಗೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅನ್ನುವಂಥದ್ದು ಇಲ್ಲಿ ಸಿಗ್ತದೆ. ಹಾಗಾಗಿ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಿ ಅಥವಾ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಇನ್ನು 2026ನೇ ಇಸ್ವಿಯ ಈ ಒಂದು ನೂತನ ಸಂವತ್ಸರ ಯಾವುದು ಆರಂಭ ಆಗ್ತಾ ಇದೆ, ಅದರ ಒಂದು ಗ್ರಹ ಸ್ಥಿತಿಗಳು ಹೇಗಿದೆ, ಸುಮ್ಮನೆ ಬ್ರೀಫ್ ಆಗಿ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ವರ್ಷದ ಒಂದು ನೂತನವಾದಂತಹ ಸಂವತ್ಸರ ಯಾವ್ದಪ್ಪ ಅಂದ್ರೆ ಅದೇ ಪರಾಭಾವ ಸಂವತ್ಸರ. ಪರಾಭಾವ ನಾಮ ಸಂವತ್ಸರ ಅನ್ನುವಂತಹದ್ರ ಅರ್ಥ ಏನಪ್ಪಾ, ಅದರ ಒಂದು ಹೆಸರಿನಲ್ಲೇ ಇರುವ ಹಾಗೆ ಅವಮಾನಕರ ಸೋಲು ಅಥವಾ ಸೋಲಿನ ಪರಿಸ್ಥಿತಿ ಅನ್ನುವಂತಹದ್ದು. ಈ ಒಂದು ವರ್ಷದಲ್ಲಿ ಈ ರೀತಿಯಾದಂತಹ ಸಂವತ್ಸರದ ಒಂದು ಪ್ರಭಾವ ಅನ್ನುವಂಥದ್ದು ರಾಜಕೀಯ ವ್ಯಕ್ತಿಗಳ ಮೇಲೆ, ವಿವಿಧ ರಾಜಕೀಯ ಕ್ಷೇತ್ರಗಳ ಮೇಲೆ, ಪ್ರಮುಖ ವ್ಯಕ್ತಿಗಳ ಜೀವನದ ಮೇಲೆ ಮಹತ್ತರವಾದಂತಹ ಬದಲಾವಣೆಗಳನ್ನ ಸಂಭವಿಸುವಂತಹ ಸಾಧ್ಯತೆ ಇರುವಂತಹದ್ದು. ಎಲ್ಲಾ ಕಡೆಯಲ್ಲೂ ಕೂಡ ಸೋಲು ಅನ್ನುವಂತಹದ್ದು ಪ್ರತಿಯೊಬ್ಬರಲ್ಲಿ, ಅಥವಾ ಒಂದು ಪರನಂಬಿಕೆ ಅನ್ನುವಂತಹದ್ದು, ಈ ರೀತಿಯಾಗಿ ಅವಮಾನಕರವಾದಂತಹ ಘಟನೆಗಳು ಈ ವರ್ಷ ಹೆಚ್ಚಿನದಾಗಿ ನಡೀತಾ ಇರುವಂತದ್ದು. ಇನ್ನು ರಾಜಗುರು ಬೃಹಸ್ಪತಿ ಅನ್ನುವಂತಹವನು ಈ ವರ್ಷ ರಾಜ ಆಗಿರ್ತಾನೆ, ಬೃಹಸ್ಪತಿ. ಹಾಗಾಗಿ ಆದರೆ ಆ ರಾಜ ಆಗಿರುವಂತಹ ಬೃಹಸ್ಪತಿ ಒಳ್ಳೇದೇನೋ ಮಾಡ್ತಾನೆ, ಆದ್ರೆ ವಿಶೇಷವಾಗಿ ಈ ವರ್ಷ ಕೇತು ಗ್ರಹದ ಪ್ರಭಾವ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವುದರಿಂದಾಗಿ ಎಲ್ಲ ಕೂಡ ತಳಕೆಳಗಾಗುತ್ತೆ. ಈ ರೀತಿಯಾಗಿ ಈ ಒಂದು ಸಂವತ್ಸರದ ಒಂದು ಪ್ರಭಾವ ಅನ್ನುವಂಥದ್ದನ್ನ ಪ್ರತಿಯೊಬ್ಬರ ಒಂದು ಜೀವನದಲ್ಲಿಯೂ ಕೂಡ ಅನುಭವಕ್ಕೆ ಬರುವಂತಹದ್ದಾಗ್ತದೆ. ಇನ್ನ ಈ ಏಪ್ರಿಲ್ ನಿಂದ ಜುಲೈವರೆಗೂ ನೋಡುವಂತದ್ದಾದ್ರೆ ಕಾಳಸರ್ಪದ ಯೋಗ ಅನ್ನುವಂತಹದ್ದು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದಾಗಿ, ಜೊತೆಗೆ ಸುಮಾರು 200 ವರ್ಷಗಳ ನಂತರ ಕಾಣುವಂತಹ ಅಪರೂಪವಾದಂತಹ ಗ್ರಹಗಳ ಒಂದು ಸಂಯೋಗ ಅನ್ನುವಂತಹದ್ದು ಈ ವರ್ಷ ಸಂಭವಿಸಬಹುದಾದಂತಹ ಒಂದು ವಿದ್ಯಮಾನಗಳು ಅಥವಾ ಏನು ನಡೆಯುವಂತಹ ಘಟನೆಗಳಿಗೆ ಅದು ಕಾರಣವಾಗುವಂತಹದ್ದು. ಹಾಗಾಗಿ ಸ್ವಲ್ಪ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಸಾಮಾನ್ಯ ಜನರುಗಳು ಎಚ್ಚರಿಕೆಯನ್ನು ವಹಿಸುವಂತಹದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನ ಸಾಮಾಜಿಕವಾಗಿ ಇನ್ನು ವೈಯಕ್ತಿಕವಾದಂತಹ ಭವಿಷ್ಯಗಳು ಹೇಗಿರುತ್ತೆ ಅಂದ್ರೆ ಮಾನಸಿಕವಾದಂತಹ ಒತ್ತಡ ಅನ್ನುವಂಥದ್ದು ಇರ್ತದೆ. ಜನರಲ್ಲಿ ನಿದ್ರಾಹೀನತೆ, ನರ ಸಂಬಂಧಿತವಾದಂತಹ ಸಮಸ್ಯೆಗಳಾಗುವಂತಹದ್ದು, ಅದರಿಂದಾಗಿ ಮಾನಸಿಕವಾದಂತಹ ಅನಾರೋಗ್ಯ ಅನ್ನುವಂತಹದ್ದು ಹೆಚ್ಚಾಗಿ ಆಗುವಂತಹದ್ದು. ಹಾಗಾಗಿ ಮನಸ್ಸಿನ ಮೇಲೆ ಬೀಳುವಂತಹ ಪರಿಣಾಮಗಳ ಕಡೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. ಹಾಗೇನೆ ಮಹಿಳೆಯರಿಗೆ ಹೇಗಿದೆ ಅನ್ನುವಂಥದ್ದು ನೋಡೋದಾದ್ರೆ 2026ನೇ ಇಸ್ವಿಯಲ್ಲಿ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅನುಕೂಲಕರವಂತಹ ವರ್ಷ ಆಗಿರುವಂತಹದ್ದು. ವಿವಿಧ ಕ್ಷೇತ್ರಗಳಲ್ಲಿ ಅವರು ಉತ್ತಮ ಪ್ರಗತಿ ಮತ್ತು ಸಾಧನೆಗಳನ್ನ ಸಾಧಿಸುವಂತಹ ಒಂದು ಅದ್ಭುತವಾದಂತಹ ವರ್ಷ ಆಗಿರುತ್ತೆ ಮಹಿಳೆಯರಿಗೆ. ಹಾಗೇನೆ ಇನ್ನು ಮಾಧ್ಯಮಗಳಿಗೆ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡುವಂಥದ್ದಾದ್ರೆ ಮಾಧ್ಯಮದಲ್ಲಿ ಯಾರಿರ್ತಾರೆ ಅಂತಹವ್ರಿಗೆ ಸೋಷಿಯಲ್ ಮೀಡಿಯಾ ಅಥವಾ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಇರುವಂತಹವರಿಗೆ ಸುಳ್ಳು ಸುದ್ದಿ ಹರಡುವುದು ಅಥವಾ ವ್ಯಕ್ತಿಗಳ ಮಾನಹಾನಿ ಮಾಡುವಂತಹ ಘಟನೆಗಳನ್ನ ಅವರು ಮಾಡುವುದರಿಂದಾಗಿ ಆ ರೀತಿಯಾದಂತಹ ಕೆಲಸಗಳನ್ನೇನಾದ್ರೂ ಮಾಡಿದ್ದೇ ಅಲ್ಲಿ ಖಂಡಿತವಾಗಿ ಕಠಿಣವಾದಂತಹ ಕಾನೂನು ಕ್ರಮಗಳನ್ನ ಅವರು ಎದುರಿಸುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಹಾಗಾಗಿ ಸ್ವಲ್ಪ ಜಾಗೃತರಾಗಿರುವಂತದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ನೋಡುವಂತದ್ದಾದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲವು ಪ್ರದೇಶಗಳಲ್ಲಿ ಆಯಾ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಆಡಳಿತದಲ್ಲಿ ಬದಲಾವಣೆಗಳು ಸಂಭವಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಕೆಲವು ಪ್ರಮುಖ ರಾಜಕಾರಣಿಗಳ ಅನಾರೋಗ್ಯ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳಿರೋದ್ರಿಂದಾಗಿ ರಾಜಕೀಯದಲ್ಲಿ ಏರುಪೇರುಗಳು ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೇವೆ ಈ ವರ್ಷದಲ್ಲಿ. ಇನ್ನು ಕಾನೂನು ಪ್ರಕರಣಗಳು ಕೂಡ ಈ ವರ್ಷದಲ್ಲಿ ರಾಜಕೀಯ ನಾಯಕರಿಗೆ ಕಾನೂನು ಸಂಬಂಧವಾದಂತಹ ಸಮಸ್ಯೆಗಳಾಗಿರಬಹುದು, ತನಿಖೆಗಳಾಗುವಂತಹ ಈ ರೀತಿಯಾದಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು. ಇನ್ನು ನೈಸರ್ಗಿಕ ವಿಕೋಪಗಳನ್ನ ನೋಡುವಂತದ್ದಾದ್ರೆ, ಆರ್ಥಿಕತೆಯ ಬಗ್ಗೆ ನೋಡುವಂತದ್ದಾದ್ರೆ
ಆ ಅನಾಹುತಗಳು ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು ಈ ವರ್ಷದಲ್ಲಿ. ಹಲವು ಕಡೆಗಳಲ್ಲಿ ಬಸ್ ಅಪಘಾತಗಳಾಗುವಂತಹದ್ದು ಅಥವಾ ಅನಾಹುತಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿದೆ. ಹಾಗೇನೆ ಎತ್ತರ ಪ್ರದೇಶಗಳಿಗೆ ಯಾರಾದ್ರೂ ಪ್ರವಾಸ ಬೆಳೆಸುವಂತಹವರಾಗಿದ್ರೆ, ಕಣಿವೆ ಪ್ರದೇಶಗಳಲ್ಲಿ ಪ್ರವಾಸ ಮಾಡುವಂತವರಾಗಿದ್ರೆ ವಿಶೇಷವಾಗಿ ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ಯಾಕೆ ಅನ್ನುವಂಥದ್ದಾದ್ರೆ ಅಲ್ಲಿ ಗುಡ್ಡ ಕುಸಿಯುವಂತಹದ್ದು ಅಥವಾ ಇನ್ನೇನಾದ್ರೂ ಅಪಘಾತಗಳಾಗುವಂಥದ್ದು, ಬಸ್ ಅಪಘಾತಗಳಾಗುವಂಥದ್ದು ಈ ರೀತಿಯಾಗಿ ಕಂಡು ಬರುವಂಥದ್ದು ಬಹಳ ಒಂದು ಈ ರೀತಿಯಾದಂತಹ ವಿದ್ಯಮಾನಗಳನ್ನ ನೀವು ತಡಿಬೇಕು ಅನ್ನುವಂಥದ್ದಾದ್ರೆ ಆ ಕಡೆಯಲ್ಲಿ ಯಾರು ಜಾಸ್ತಿ ಟ್ರಾವೆಲ್ ಮಾಡ್ಬೇಕು ಅಂತ ಬಯಸ್ತೀರಿ ಅಂತ ಅವರು ಈಗಲೇ ಎಚ್ಚೆತ್ಕೊಳ್ಳುವಂಥದ್ದು ಬಹಳ ಉತ್ತಮ ಅಂತಾನೆ ಈ ಮೂಲಕವಾಗಿ ಹೇಳ್ಬೋದಾಗುತ್ತೆ. ಇನ್ನು ಪ್ರವಾಹ ಅನ್ನುವಂಥದ್ರ ಬಗ್ಗೆ ನೋಡುವಂತಂದ್ರೆ ಕೆಲವು ಕಡೆ ಕೆಲವು ಪ್ರದೇಶಗಳಲ್ಲಿ ಭಾರಿ ಮಳೆ ಸಂಭವಿಸಿ ಪ್ರವಾಹಗಳಿಂದ ಆಸ್ತಿ ಪಾಸ್ತಿಗಳು ನಷ್ಟ ಆಗುವಂತ ಸಾಧ್ಯತೆಗಳಿರುವಂತಹದ್ದು. ಈ ವರ್ಷ ಮಳೆ ಬೆಳೆ ಅನ್ನುವಂಥದ್ದು ಬಹಳ ಉತ್ತಮವಾಗಿದೆ ಅಂತಾನೆ ನೋಡಬಹುದು. ಹಾಗೇನೆ ಬಂಗಾರ ಬೆಳ್ಳಿಯ ಬಗ್ಗೆ ನೋಡುವಂತದ್ದಾದ್ರೆ ಈಗ ಆಲ್ರೆಡಿ ಬಂಗಾರ ಬೆಳ್ಳಿಯ ಬೆಲೆ ಅನ್ನುವಂಥದ್ದು ಏರಿಕೆಯಲ್ಲೇ ಇದೆ. ಅದೇ ರೀತಿಯಾಗಿ 2026 ಯುಗಾದಿಯ ಒಂದು ಭವಿಷ್ಯ ಏನ್ ಹೇಳುತ್ತಪ್ಪ ಅನ್ನುವಂಥದ್ದಾದ್ರೆ ಈ ವರ್ಷವೂ ಕೂಡ ಭಾರಿ ಬೆಲೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇರುವಂತಹದ್ದು. ಹಾಗೇನೆ ಇದಕ್ಕೆಲ್ಲ ಪರಿಹಾರಗಳೇನು ಅನ್ನುವಂಥದ್ದನ್ನ ನೋಡ್ಕೊಳ್ಳೋದಾದ್ರೆ ಬಹಳ ಸಿಂಪಲ್ ಆಗಿರುವಂತಹ ಪರಿಹಾರ. ಆರ್ಥಿಕವಾಗಿ ನೀವು ಎಚ್ಚೆತ್ಕೊಳ್ಬೇಕಾಗಿರುವಂತದ್ದು ಪ್ರತಿಯೊಬ್ಬರು ಕೂಡ 2026ನೇ ಇಸ್ವಿಯಲ್ಲಿ ಯಾರಿಗಾದ್ರೂ ನೀವು ಸಾಲ ಕೊಡುವಂತಹದ್ದು ಅಥವಾ ಲೋನ್ಸ್ ಗಳನ್ನ ನಿಮ್ ಕಡೆಯಿಂದ ಅವ್ರಿಗೆ ಏನು ಒಂದು ಅಗ್ರಿಮೆಂಟ್ ಮಾಡ್ಕೊಡುವಂಥದ್ದು ಅಥವಾ ಶೂರಿಟಿ ಹಾಕೊಡುವಂತಹದ್ದು ಏನಾದ್ರೂ ಈ ರೀತಿಯಾಗಿ ಹೆಲ್ಪ್ ಮಾಡುವಂತ ವಿಚಾರಗಳಲ್ಲಿ ಹೆಚ್ಚು ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ಯಾಕೆ ಅನ್ನುವಂಥದ್ದಾದ್ರೆ ಕೊಡುವಂತದ್ದೇನೋ ನೀವು ಹೆಲ್ಪಿಂಗ್ ನೇಚರ್ ಅಲ್ಲಿ ನೀವು ದುಡ್ಡು ಹಣಕಾಸುಗಳನ್ನ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಗೆ ಯಾರಿಗೆ ಬೇಕಾದವ್ರಿಗೆ ನೀವು ಕೊಡ್ಬಹುದು. ಆದ್ರೆ ಆ ಹಣಕಾಸು ಮರಳಿ ಪಡೆಯುವುದು ಬಹಳ ಕಷ್ಟ ಅನ್ನುವಂಥದ್ದಾಗ್ತದೆ. ಹೌದು, ಯಾಕೆ ಅಂದ್ರೆ ಅವರು ಕೊಡುವಂತಹ ಸಂದರ್ಭದಲ್ಲಿ ಬಹಳ ಒಳ್ಳೆಯವರಾಗಿರ್ತಾರೆ, ಆದ್ರೆ ಇಸ್ಕೊಳ್ಳುವಂತ ಸಂದರ್ಭದಲ್ಲಿ ನಿಮಗೆಷ್ಟೇ ಕಷ್ಟ ಇದ್ರೂ ಅವ್ರು ಹಿಂದಿರುಗಿಸುವಂತಹದ್ದು ಬಹಳ ವಿಳಂಬ ಆಗುವಂತಹದ್ದಾಗ್ತದೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನ ಮಾಡುವಾಗ ಬಹಳ ಜಾಗೃತೆಯಿಂದ ಇರ್ಬೇಕಾಗತ್ತೆ ಎಲ್ಲರೂ ಕೂಡ. ಇನ್ನು ವಿಶೇಷವಾಗಿ ನೀವು ಯಾವ್ದಾದ್ರು ಮುಖ್ಯವಾದಂತಹ ಕೆಲಸಗಳಿಗೆ ಹೋಗ್ಬೇಕು, ಆ ಕೆಲಸದಲ್ಲಿ ನೀವು ಜಯಶಾಲಿಗಳಾಗ್ಬೇಕು, ಆ ಒಂದು ಕೆಲಸ ಅನ್ನುವಂಥದ್ದು ನಿಮ್ಗೆ ಆಗ ಬರ್ಬೇಕು ಅನ್ನುವಂತಹದ್ದಾದ್ರೆ ಯಾರೇ ಆದ್ರೂ ಕೂಡ ಈ ವರ್ಷದಲ್ಲಿ ಇದೊಂದು ಟಿಪ್ಸ್, ಈ ಒಂದು ಬಣ್ಣದ ಬಟ್ಟೆನ ಧರಿಸಿ ನೀವು ಹೋಗೋದ್ರಿಂದಾಗಿ ನಿಮ್ಮ ಕೆಲಸಗಳು ಸುಸೂತ್ರವಾಗಿ ಆಗ್ತದೆ. ಯಾವ್ದಪ್ಪ ಅದು ಅಂದ್ರೆ ಲೆಮನ್ ಎಲ್ಲೋ ಅಥವಾ ನಿಂಬೆ ಹಳದಿ ಅಂತ ಹೇಳ್ತಾರಲ್ಲ ಆ ಬಣ್ಣದ ಒಂದು ವಸ್ತ್ರವನ್ನ ಧರಿಸಿ ನೀವು ಮುಖ್ಯವಾದಂತಹ ಕಾರ್ಯ ಅಥವಾ ಕೆಲಸಗಳಿಗೆ ನೀವು ಹೋಗೋದ್ರಿಂದಾಗಿ ನಿಮ್ಮ ಕೆಲಸಗಳು ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಿಮ್ ಕೈಗೂಡುವಂತದ್ದಾಗ್ತದೆ. ಇನ್ನು ದೇವತಾ ದರ್ಶನ ಅನ್ನುವಂಥದ್ದಾದ್ರೆ ಕಾಳಹಸ್ತಿಯಲ್ಲಿರುವಂತಹ ದಕ್ಷಿಣಾಮೂರ್ತಿಯ ಒಂದು ದೇವರ ದರ್ಶನವನ್ನ ಮಾಡಿ ಹಳದಿ ಹೂಗಳಿಂದ ಅರ್ಚನೆಯನ್ನ ಮಾಡಿಸೋದ್ರಿಂದಾಗಿ ನಿಮಗೆ ಎಂತಹದ್ದೇ ಕಷ್ಟಗಳೆದುರಾದ್ರೂ ಕೂಡ ಈ ಒಂದು ಪರಾಭಾವ ಸಂವತ್ಸರದಲ್ಲಿ ಅದು ನಿಮಿಷ ಮಾತ್ರದಲ್ಲಿ ಮಾಯವಾಗುವಂತದ್ದಾಗ್ತದೆ. ಖಂಡಿತವಾಗಿ ಕಾಳಹಸ್ತಿಯಲ್ಲಿರುವಂತಹ ಆ ದಕ್ಷಿಣಾಮೂರ್ತಿಯ ಸ್ವಾಮಿಯನ್ನ ದರ್ಶನ ಮಾಡ್ಕೊಂಡ್ ಬನ್ನಿ. ಒಮ್ಮೆ ಆದ್ರೂ ಈ ವರ್ಷದಲ್ಲಿ ನಿಮ್ಮ ಒಂದು ಭವಿಷ್ಯ ಅನ್ನುವಂಥದ್ದು ಚೇಂಜ್ ಆಗ್ತದೆ. ಇನ್ನು 50 ವರ್ಷ ಮೇಲ್ಪಟ್ಟಿರುವಂತಹವ್ರು ಯಾರೇ ಆದ್ರೂ ಕೂಡ ವಯಸ್ಸಾದಂತಹವರು ಮೆಟ್ಟಲು ಹತ್ತುವಾಗ ಇಳಿಯುವಾಗ ಬಹಳ ಜಾಗೃತೆಯಿಂದ ಇರ್ಬೇಕಾಗ್ತದೆ. ಯಾಕೆ ಅಂದ್ರೆ ಜಾರಿ ಬೀಳುವಂತಹದ್ದು, ಕೈಕಾಲು ಮೂಳೆಗಳನ್ನು ಮುರ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ವಯಸ್ಸಾಗಿರುವಂತಹವರು ಈ ಒಂದು ವಿಚಾರಗಳಲ್ಲಿ ಹೆಚ್ಚು ಜಾಗೃತೆಯನ್ನ ವಹಿಸುವಂಥದ್ದು ಬಹಳ ಉತ್ತಮ ಅಂತಾನೆ ಈ ಮೂಲಕವಾಗಿ ಹೇಳ್ಬಹುದಾಗ್ತದೆ. ಈ ಯುಗಾದಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆಯಾ ಅಥವಾ ಒಂದು ದೊಡ್ಡ ತಿರುವು ನಿಮ್ಗೆ ಕಾಯ್ತಿದ್ಯಾ? ಮೇಷ ರಾಶಿಯವರೇ, ಈ ವರ್ಷ ನಿಮ್ಮ ಧೈರ್ಯ, ನಿಮ್ಮ ಕೋಪ, ನಿಮ್ಮ ಪ್ರೀತಿ ಎಲ್ಲವೂ ಪರೀಕ್ಷೆಗೆ ಬರ್ತಾ ಇದೆ. ಆದರೆ ಈ ವರ್ಷ ಈ ಬಾರಿ ನೀವು ಗೆಲ್ಲುವಂತಹದ್ದು ಖಚಿತವಾಗಿದೆ. ಈ ಮೇಷರಾಶಿ ಅಂದ್ರೇನೆ ಅಗ್ನಿ ತತ್ವ ರಾಶಿ. ಈ ರಾಶಿಯಾಧಿಪತಿ ಬಂದು ಮಂಗಳ ಅಂದ್ರೆ ಕುಜ. ನೀವು ಜನ್ಮದಿಂದಲೇ ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹವರು. ನೀವು ಹಿಂದೆ ಹೋಗುವಂತಹದ್ದು ನಿಮ್ಮ ಒಂದು ಜಾಯಮಾನದಲ್ಲೇ ಇಲ್ದಲೇ ಇರುವಂತಹ ಮಾತು. ಕೆಲವೊಮ್ಮೆ ನಿಮ್ಮ ವೇಗ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಗೊಂದಲವನ್ನ ತರುವಂತಹದ್ದಾಗ್ತದೆ. ಈ ಒಂದು ಯುಗಾದಿಯ ನಂತರದಲ್ಲಿ ನಿಮ್ಮ ಜೀವನ ಅನ್ನುವಂತಹದ್ದು ಹೇಗಿರ್ತದೆ ಅನ್ನೋದನ್ನ ನಾವು ಮುಖ್ಯವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾಗಿದೆ. ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಈ ಒಂದು ಮುಖ್ಯವಾದಂತಹ 3 ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಗಳು ಅನ್ನುವಂತಹದ್ದು ಕಾಣ್ತಾ ಇರುವಂತಹದ್ದು ಅದ್ ಯಾವ್ಯಾವ್ದಪ್ಪ ಅನ್ನುವಂಥದ್ದಾದ್ರೆ ಹಣಕಾಸಿನ ವಿಚಾರದಲ್ಲಿ, ಪ್ರೀತಿಯ ವಿಚಾರದಲ್ಲಿ ಹಾಗೂ ಉದ್ಯೋಗದ ವಿಚಾರದಲ್ಲಿ. ಈ ವಿಡಿಯೋ ಕೊನೆಯವರೆಗೂ ನೀವು ನೋಡಿದ್ದೇ ಆದ್ರೆ
ಕೊನೆಯಲ್ಲಿ ನಾನು ನಿಮಗೆ ಹೇಳುವಂತಹ ಒಂದು ಪರಿಹಾರ ನಿಮ್ಮ ಅದೃಷ್ಟವನ್ನ ಖಂಡಿತವಾಗಿ ಬದಲಾವಣೆ ಮಾಡುವಂತಹ ಪರಿಹಾರ ಆಗಿರುತ್ತೆ. ಹಾಗಾದ್ರೆ ಈ ಒಂದು ಮೇಷರಾಶಿಯಲ್ಲಿರುವಂತಹವ್ರಿಗೆ ಹಣಕಾಸಿನ ಒಂದು ವಿಚಾರದಲ್ಲಿ ಹೇಗಿದೆ ಈ ಒಂದು ನೂತನವಾದಂತಹ ವರ್ಷದಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಈ ಹಣಕಾಸಿನ ಒಂದು ವಿಚಾರವನ್ನು ನೋಡುವಂತದಾದ್ರೆ 2026ರ ಆರಂಭದಲ್ಲಿ ಸ್ವಲ್ಪ ಖರ್ಚುಗಳು ಅನ್ನುವಂಥದ್ದು ಜಾಸ್ತಿ ಆಗಬಹುದಾದಂತಹ ಸಂಭವ ಕಾಣಿಸ್ತಾ ಇರುವಂತಹದ್ದು. ಅನಿರೀಕ್ಷಿತವಾದಂತಹ ವೆಚ್ಚಗಳು, ಮನೆ, ವಾಹನ, ಕುಟುಂಬದ ಈ ಒಂದು ಕಾರಣದಿಂದಾಗಿ ನಿಮಗೆ ಖರ್ಚುಗಳು ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದ್ರೆ ಜೂನ್ ನಂತರದಲ್ಲಿ ಹಣಕಾಸಿನ ಪ್ರವಾಹ ಅನ್ನುವಂಥದ್ದು ಹೆಚ್ಚಾಗುವ ಸೂಚನೆ ಅನ್ನುವಂತಹದ್ದು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಇನ್ನು ಹೊಸ ವ್ಯವಹಾರಗಳು ಶುರು ಮಾಡುವಂತಹ ಯೋಜನೆ ಇದ್ರೆ ಆಗಸ್ಟ್ ನಂತರದಲ್ಲಿ ನೀವು ಈ ಒಂದು ಯೋಜನೆಯನ್ನ ಮುಂದೂಡುವಂತಹದ್ದು ಬಹಳ ಸೂಕ್ತ. ಇನ್ನು ಮೇಷರಾಶಿಯಲ್ಲಿ ಇರುವಂತಹವರು ಈ ವ್ಯಾಪಾರ ವ್ಯವಹಾರಗಳನ್ನ ಹೊಸದಾಗಿ ಶುರು ಮಾಡಬೇಕು ಅನ್ನುವಂತಹ ಯೋಚನೆ ಏನಾದ್ರೂ ಇದ್ರೆ ಆಗಸ್ಟ್ ನಂತರದಲ್ಲಿ ನೀವು ಆರಂಭ ಮಾಡುವಂಥದ್ದು ಬಹಳ ಸೂಕ್ತ ಅಂತಾನೆ ಹೇಳ್ಬಹುದು. ಇನ್ನು ಷೇರು ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡಬೇಕು ಅನ್ನುವಂಥದ್ದಿದ್ರೆ ಈ ಒಂದು ಸಮಯದಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ, ಆತರ ಬೇಡ ಅನ್ನೋದನ್ನ ನಾವು ಹೇಳ್ಬಹುದಾಗ್ತದೆ. ಇನ್ನು ಕುಜಗ್ರಹದ ಪ್ರಭಾವದಿಂದಾಗಿ ನೀವು ಜಾಸ್ತಿ ರಿಸ್ಕ್ ತೆಗೆದುಕೊಳ್ತೀರಿ, ಆ ಒಂದು ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರೋದ್ರಿಂದಾಗಿ ಸ್ವಲ್ಪ ನೀವು ಯಾವುದೇ ಒಂದು ವಿಚಾರಗಳಲ್ಲಿ ಕೂಡ ರಿಸ್ಕ್ ತೆಗೆದುಕೊಳ್ಳುವಂಥದ್ದನ್ನ ಕಡಿಮೆ ಮಾಡಿ. ಇನ್ನು ಸಲಹೆ ಏನಪ್ಪಾ ಅನ್ನುವಂಥದ್ದಾದ್ರೆ ನಿಮ್ಮ ಹಣಕಾಸಿನ ಒಂದು ಜೀವನದಲ್ಲಿ ನೀವು ಇನ್ನು ಹಣಕಾಸಿನ ವಿಚಾರವಾಗಿ ಉತ್ತಮ ಸ್ಥಿತಿಗತಿಯನ್ನ ಹೊಂದಬೇಕು ಅನ್ನೋದಾದ್ರೆ ಪ್ರತಿ ಮಂಗಳವಾರ ತೊಗರಿ ಬೇಳೆಯನ್ನ ದಾನ ಮಾಡೋದ್ರಿಂದಾಗಿ ನಿಮ್ಮ ಹಣಕಾಸಿನ ನಷ್ಟ ಅನ್ನುವಂತಹದ್ದು ಕಡಿಮೆ ಆಗ್ತಾ ಬರ್ತದೆ. ಇನ್ನ ಮೇಷರಾಶಿಯಲ್ಲಿ ಇರುವಂತಹವ್ರಿಗೆ ಪ್ರೀತಿ ಮತ್ತು ವೈವಾಹಿಕ ಜೀವನದ ಬಗ್ಗೆ ಹೇಗಿದೆ ಈ ಒಂದು ನೂತನ ಸಂವತ್ಸರದಲ್ಲಿ ಅನ್ನುವಂಥದ್ದನ್ನ ನೋಡುವಂತಹದ್ದಾದ್ರೆ ಈ ಒಂದು ಪ್ರೀತಿ ಪ್ರೇಮದಲ್ಲಿರುವಂತಹವ್ರಿಗೆ ಅದರ ಹೊರತಾಗಿಯೂ ಕೂಡ ಸಿಂಗಲ್ ಆಗಿರುವಂತಹ ಮೇಷರಾಶಿಯವರು ಯಾರಾದ್ರೂ ಇದ್ರೆ ಈ ವರ್ಷ ಒಂದು ಆಕಸ್ಮಿಕವಾದಂತಹ ಭೇಟಿ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದಾದಂತಹದ್ದಾಗ್ತದೆ. ಜುಲೈ ಅಥವಾ ಸೆಪ್ಟೆಂಬರ್ ನಡುವೆ ಪ್ರೀತಿ ಆರಂಭ ಆಗುವಂತಹ ಸೂಚನೆ ಕಂಡು ಬರ್ತಾ ಇರುವಂತಹದ್ದು. ಆದ್ರೆ ನಿಮ್ಮ ಕೋಪ ಮತ್ತು ಸ್ವಾಭಿಮಾನವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಮದುವೆ ಆಗುವವರೆಗೂ. ಸಣ್ಣದಾದಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಬಹುದು ಅಥವಾ ಸಂಭಾಷಣೆ ಅನ್ನುವಂತಹದ್ರಲ್ಲಿ ಏನಾದ್ರೂ ಒಂದು ವ್ಯತ್ಯಾಸಗಳಾಗಿ ಅದರಿಂದ ನಿಮ್ಮ ಮಧ್ಯೆ ಒಂದು ಬಿರುಕು ಅನ್ನುವಂಥದ್ದು ಮೂಡಬಹುದು. ಆದ್ರೆ ಸಂಭಾಷಣೆ ಮಾಡಿ ಮಾತುಕತೆಯನ್ನ ಮಾಡಿ ನೀವು ಅದನ್ನ ಸರಿ ಮಾಡ್ಕೊಳ್ಬಹುದು. ನಿಮ್ಮ ಸಂಗಾತಿಗೆ ಹೆಚ್ಚಿನ ಸಮಯವನ್ನ ಕೊಡುವುದನ್ನ ನೀವು ಅಭ್ಯಾಸವನ್ನ ಮಾಡ್ಕೊಳ್ಳಿ. ಒಂದು ಸಣ್ಣದಾಗಿರುವಂತಹ ಟ್ರಿಪ್ ಪ್ಲಾನ್ ಮಾಡಿದ್ರೆ ಸಂಬಂಧ ಮತ್ತಷ್ಟು ಗಟ್ಟಿ ಆಗ್ತದೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು ಜೀವನವನ್ನ ನೀವು ಪ್ಲಾನ್ ಮಾಡ್ಕೊಂಡು ಅದನ್ನ ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಬಹುದು. ಇನ್ನು ಮುಂದಿನದಾಗಿ ನೋಡುವಂತದ್ದಾದ್ರೆ ಉದ್ಯೋಗ ಮತ್ತು ಶಿಕ್ಷಣದ ವಿಚಾರವಾಗಿ ನೋಡುವಂತದ್ದಾದ್ರೆ ಉದ್ಯೋಗದಲ್ಲಿರುವವರಿಗೆ ಮಾರ್ಚ್ ಮೇ ನಡುವೆ ಈ ಒಂದು ಸಮಯದಲ್ಲಿ ಹೊಸ ಅವಕಾಶಗಳು ಬರುವಂತಹ ಒಂದು ಸಾಧ್ಯತೆಗಳಿರುವಂತಹದ್ದು. ಇನ್ನು ಪ್ರಮೋಷನ್ ಅಥವಾ ಸ್ಯಾಲರಿ ಹೈಕ್ ಆಗುವಂತಹ ಸಾಧ್ಯತೆಗಳು ಕೂಡ ಮೇಷರಾಶಿಯಲ್ಲಿರುವಂತಹವ್ರಿಗಿದೆ. ಆದ್ರೆ ನಿಮ್ಮ ಮಾತಿನ ಶೈಲಿಯನ್ನ ಗಮನಿಸಿ, ನಿಮ್ಮ ನೇರು ಮಾತು ಅನ್ನುವಂತಹದ್ದು, ನೇರ ನುಡಿ ಅನ್ನುವಂಥದ್ದು ಕೆಲವರಿಗೆ ಇಷ್ಟ ಆಗುವಂಥದ್ದಿಲ್ಲ. ಹಾಗಾಗಿ ನಿಮ್ಮ ಮಾತಿನ ಮೇಲೆ ನಿಮ್ಗೆ ಹಿಡಿತ ಅನ್ನುವಂಥದ್ದು, ಕಂಟ್ರೋಲ್ ಅನ್ನುವಂಥದ್ದು ಇರಬೇಕು. ಹಾಗಾಗಿ ಅದನ್ನ ನೀವು ರೂಢಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡುವಂತದ್ದಾದ್ರೆ ಕಾನ್ಸಂಟ್ರೇಷನ್ ಅನ್ನುವಂತಹದ್ದು ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಬರೆಯುವವರು ಇರ್ತೀರಿ ಅಂತವ್ರಿಗೆ ಇದು ಒಳ್ಳೆಯ ಸಮಯ ಅನ್ನುವಂಥದ್ದು. ವಿದ್ಯಾಭ್ಯಾಸ ಮಾಡೋದಿಕ್ಕೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗೋದ್ರಿಂದಾಗಿ ಖಂಡಿತವಾಗಿ ನೀವು ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ ಅಂತಾನೆ ಹೇಳ್ಬಹುದು. ಇನ್ನು ಏನಪ್ಪಾ ಎಚ್ಚರಿಕೆಯನ್ನ ವಹಿಸ್ಬೇಕು ಮೇಷರಾಶಿಯಲ್ಲಿ ಇರುವಂತಹವರು ಅನ್ನುವಂಥದ್ದನ್ನ ನೋಡುವಂತದ್ದಾದ್ರೆ ತುರ್ತು ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ. ಯಾವುದೇ ಕಾರಣಕ್ಕೂ ತುರ್ತು ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ. ಆರೋಗ್ಯದ ಕಡೆ ಗಮನವನ್ನ ಕೊಡಿ. ತಲೆನೋವು, ರಕ್ತದ ಒತ್ತಡ ಸಮಸ್ಯೆಗಳು, ಈ ರೀತಿಯಾದಂತ ಸಮಸ್ಯೆಗಳು ಕಾಡುವಂತ ಸಾಧ್ಯತೆಗಳಿದೆ. ವಾಹನ ಚಲಾವಣೆ ಮಾಡುವಂತ ಸಮಯದಲ್ಲಿ ಜಾಗೃತರಾಗಿರ್ಬೇಕಾಗತ್ತೆ. ಈ ರೀತಿಯಾಗಿ ಈ ಒಂದು ವಿಚಾರಗಳಲ್ಲಿ ಜಾಗೃತೆಯನ್ನ ವಹಿಸಿ. ಇನ್ನ ಮೇಷರಾಶಿಯವರ ಒಂದು ಅದೃಷ್ಟಗಳನ್ನ ನೋಡ್ತಾ ಹೋದ್ರೆ, ಅದೃಷ್ಟದ ಸೂಚನೆಗಳನ್ನ ನೋಡುವಂತದ್ದಾದ್ರೆ ಈ ಅದೃಷ್ಟದ ಬಣ್ಣ ಅನ್ನುವಂತಹದ್ದು ಮೇಷರಾಶಿಯಲ್ಲಿ ಇರುವಂತಹವ್ರಿಗೆ ಈ ವರ್ಷ ಕೆಂಪು ಬಣ್ಣ ಆಗಿರುತ್ತೆ.
ಹಾಗೇನೆ ಅದೃಷ್ಟದ ದಿನ ಅನ್ನುವಂಥದ್ದಾದ್ರೆ ಮಂಗಳವಾರ ಆಗಿರುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ ಕೂಡ 9 ಆಗಿರುವಂತಹದ್ದು. ಈ ರೀತಿಯಾಗಿ ನಿಮ್ಮ ಅದೃಷ್ಟದ ಸಂಖ್ಯೆಗಳು ಆಗಿರಬಹುದು, ಬಣ್ಣಗಳಾಗಿರಬಹುದು, ದಿನಗಳಾಗಿರಬಹುದು ತಿಳ್ಕೊಂಡ್ರಿ ಅಲ್ವಾ? ಇನ್ನು ಇಷ್ಟೆಲ್ಲ ಕೆಲವೊಂದು ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಏನು, ಅದಕ್ಕೆ ಪರಿಹಾರನ ತಿಳಿಸ್ಕೊಡಿ ಅನ್ನುವಂಥದ್ದಾದ್ರೆ ಪರಿಹಾರ ಬಹಳ ಸಿಂಪಲ್ ಆಗಿರುವಂತಹದ್ದು. ಪ್ರತಿ ಮಂಗಳವಾರ ಹನುಮಂತನ ದೇವಾಲಯಕ್ಕೆ ಭೇಟಿಯನ್ನ ಮಾಡಿ, ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಅದು ಕೂಡ ನಿಮ್ಗೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದು ಸಿಂಪಲ್ ಆಗಿರುವಂತಹ ಮಂತ್ರ, ಆ ಮಂತ್ರವನ್ನ ದಿನಕ್ಕೆ 21 ಬಾರಿ ಆದ್ರೂ ನೀವು ಜಪವನ್ನ ಮಾಡ್ಬೇಕಾಗತ್ತೆ. ಓಂ ಅಂಗಾರಕಾಯ ನಮಃ ಅನ್ನುವಂತಹ ಮಂತ್ರವನ್ನ, ಓಂ ಅಂಗಾರಕಾಯ ನಮಃ ಅನ್ನುವಂತ ಮಂತ್ರವನ್ನ ನೀವು ಖಂಡಿತವಾಗಿ 21 ಬಾರಿ ಪ್ರತಿನಿತ್ಯವೂ ಕೂಡ ಜಪವನ್ನ ಮಾಡಿ, ನಿಮ್ಮ ಒಂದು ಕುಜದೋಷ ಅನ್ನುವಂಥದ್ದನ್ನ ಈ ಒಂದು ಮಂತ್ರ ಕಡಿಮೆ ಮಾಡ್ತಾ ಬರ್ತದೆ. ಇನ್ನು ಮೇಷರಾಶಿಯವರೇ, ಈ ಒಂದು ಯುಗಾದಿಯ ಒಂದು ಹೊಸ ವರ್ಷದ, ನೂತನ ವರ್ಷದ ಭವಿಷ್ಯ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವನ್ನ ತರ್ತಾ ಇದೆ. ನೀವು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ನಿಮ್ಮ 5 ವರ್ಷದ ಭವಿಷ್ಯವನ್ನ ರೂಪಿಸುವಂತಹದ್ದಾಗಿರ್ತದೆ. ಹಾಗಾಗಿ ಖಂಡಿತವಾಗಿ ಮೇಷರಾಶಿಯವರು ಈ ವರ್ಷದಲ್ಲಿ ನೀವು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಮುಂಚೆ ಸಾಕಷ್ಟು ಬಾರಿ ಆಲೋಚನೆಯನ್ನ ಮಾಡಿ, ಹಿರಿಯರ ಒಂದು ಮಾರ್ಗದರ್ಶನವನ್ನ ತೆಗೆದುಕೊಂಡು ಆ ನಂತರ ಮುಂದಿಡಿ. ಯಾಕೆ ಅಂದ್ರೆ ಈಗ ಸದ್ಯದಲ್ಲಿ ನಿಮ್ಗೆ ಸಾಡೆ ಸಾತಿ ಅನ್ನುವಂತಹದ್ದು ಆರಂಭ ಆಗಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ. ಆ ಸಮಸ್ಯೆಗಳಿಂದ ಹೊರಗೆ ಬರ್ಬೇಕು ಅಂದ್ರೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳೇನಿದೆಯಲ್ಲ, ಅದೇ ನಿಮಗೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನ ತಲೆ ಕಾಯುವಂತಹದ್ದು. ಹಾಗಾಗಿ ಈ ರೀತಿಯಾಗಿರುವಂತಹದ್ದು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ, ಮೇಷರಾಶಿಯವರೇ ಈ ವರ್ಷ ನಿಮ್ದೆ.